ನಮ್ಮ ಕಳೆದ 2 ವರ್ಷ ನಡೆದಂಥ ಯಶಸ್ವಿ ಈ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿದಂಥ ಎಲ್ಲ ಜಿಲ್ಲಾಧಿಕಾರಿ ಆಗಿರ್ಬೋದು, ಪೊಲೀಸ್ ಕಮಿಷನರ್ ಆಗಿರ್ಬೋದು, ಎಲ್ಲ ಸಿಬ್ಬಂದಿ ವರ್ಗದ ಸರ್ಕಾರಿ ಎಲ್ಲ ಆಫೀಸರ್ಸ್ಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತು ನಮಗೆ 2 ವರ್ಷ ಯಶಸ್ವಿ ಈ ಕಾರ್ಯಕ್ರಮ ನಡೆಯಲಿಕ್ಕೆ ಎಲ್ಲ ನಮಗೆ ಈ ವೆಂಡರ್ಸ್ ಆಗಿರ್ಬೋದು ಅಥವಾ ಸಾರ್ವಜನಿಕರು ಮತ್ತು ಎಲ್ಲ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಮಂಗಳೂರಿನ ಹಾಗೂ ಹೊರಗಿನ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಒಂದು ಪಾರ್ಕಿಂಗ್ ವ್ಯವಸ್ಥೆಗೆ ಕೆನರಾ ಆಗಿರ್ಬೋದು, ಕರಾವಳಿ ಉತ್ಸವ ಗ್ರೌಂಡು, ಹಾಗೆ ಲೇಡಿ ಕಾನ್ವೆಂಟಿನ ಆವರಣ ಹಾಗೂ ಲೇಡಿ ಚರ್ಚಿ ಆವರಣ, ಇದನ್ನೆಲ್ಲ ಕೊಟ್ಟ ಕಾರಣ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅವರ ಒಂದು ಸಹಕಾರ ಈ ವರ್ಷವೂ ಅಪೇಕ್ಷೆಯನ್ನು ಇಟ್ಟಿದ್ದೇವೆ. ಅವರ ಸಹಕಾರ ಕೊಟ್ಟದ್ದಕ್ಕೆ ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಕೊಡುತ್ತಾ, ಮತ್ತು ಈ ಸಲದ ಜನವರಿ 15ರ ಕಾರ್ಯಕ್ರಮವನ್ನು ಸ್ವಲ್ಪ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಂಗಳೂರಿಗೆ ಬರುವುದರಿಂದ ನಮ್ಮ 15ರ ಕಾರ್ಯಕ್ರಮವನ್ನು 18ರಿಂದ 22ಕ್ಕೆ ಮುಂದೂಡಿದ್ದೇವೆ. ಅದಕ್ಕೆ ಆಗುವ ಎಲ್ಲ ವೆಂಡರ್ಸಿಗೆ ಹಾಗೆ ಅದಕ್ಕೆ ಸಹಕಾರ ನೀಡುವ ಎಲ್ಲರಿಗೂ ತೊಂದರೆಗಳಾಗಿರ್ಬೋದು, ಅದನ್ನು ನೀವೆಲ್ಲ ಅದನ್ನು ಒಂದು ನಮಗೆಲ್ಲ ಸಹಕಾರ ನೀಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಸುತ್ತೇನೆ. ಹಾಗೆ ನಳಿನ್ ಕುಮಾರ್ ಕಟೀಲ್ ಹಾಗೂ ವೇದವ್ಯಾಸ್ ಕಾಮತ್ ನಮ್ಮ ಶಾಸಕರು, ಹಾಗೆ ನಮ್ಮ ಬ್ರಿಜೇಶ್ ಚೌಟ ಅವರ ಸಹಕಾರದಿಂದ, ಎಲ್ಲರ ಸಹಕಾರದೊಂದಿಗೆ ಹಾಗೂ ಜಿಲ್ಲಾಡಳಿತ ಹಾಗೂ ಎಲ್ಲರ ಸಹಕಾರ, ನಮ್ಮ ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನದ ಎಲ್ಲ ಕಾರ್ಯಕರ್ತರ ಸಹಕಾರದಿಂದ ಈ ನಡೆಯುವ ಈ ಕಾರ್ಯಕ್ರಮಕ್ಕೆ ಕಳೆದ 2 ಸಲ ಹೇಗೆ ನಮಗೆ ಸಹಕಾರ ನೀಡಿದ್ದೀರಿ ಅದೇ ರೀತಿ ಎಲ್ಲರ ಹತ್ರ ಸಹಕಾರವನ್ನು ಯಾಚಿಸುತ್ತಿದ್ದೇನೆ. ಹಾಗೆ ಕಳೆದ 2 ವರ್ಷದಲ್ಲಿ ಯಾವ ರೀತಿಯಲ್ಲಿ ಯಶಸ್ವಿಯಾಗಿದೆ, ಅದರಲ್ಲಿ ಏನು ನ್ಯೂನ್ಯತೆಗಳಿವೆ, ಜನರ ಫೀಡ್ಬ್ಯಾಕನ್ನು ಮತ್ತು ಆಫೀಷಿಯಲ್ಸ್ ಇವರ ಫೀಡ್ಬ್ಯಾಕನ್ನು ತಗೊಂಡು ನಾವು ತುಂಬ ಸುಧಾರಣೆಯನ್ನು ತಂದಿದ್ದೇವೆ. ವಾಶ್ರೂಮ್ ಆಗಿರ್ಬೋದು, ಮತ್ತು ಒಂದು ಸ್ಟಾಲಿಗೆ ಅಥವಾ ಇನ್ನು ಹತ್ತಿರ ಇರುವಂಥದಕ್ಕೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಆಗಿರ್ಬೋದು, ಮತ್ತು ಕ್ಲೀನಿಂಗ್ ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಮತ್ತು ಈ ಸಲ ಕರಾವಳಿ ಉತ್ಸವ ಈ ಸಂದರ್ಭದಲ್ಲಿ ನಡೆಯುವುದರಿಂದ ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ ಆಗಿರ್ಬೋದು. ಈಗ ನಮ್ಮ ಡೇಟ್ ಸ್ವಲ್ಪ ಹಿಂದೆ ಹೋದ್ರಿಂದ ಅದಕ್ಕೆ ನಮಗೆ ಸ್ವಲ್ಪ ಒಳ್ಳೆಯ ವಾತಾವರಣ ಆಗ್ತಿದೆ. ಯಾಕಂದರೆ ನಮಗೆ ಕರಾವಳಿ ಉತ್ಸವ ಗ್ರೌಂಡ್ ಸ್ವಲ್ಪ ಫ್ರೀಯಾಗಿ ಸಿಗ್ಬೋದು. ಮತ್ತು ಈ ಸಲ ಸ್ಪೋರ್ಟ್ಸ್ ಮಿನಿ ಒಲಿಂಪಿಕ್ಸ್ ಎನ್ನುವಂಥ ಒಂದು ಕರ್ನಾಟಕ ಸರ್ಕಾರದ ಸ್ಪೋರ್ಟ್ಸ್ ಆಗುವುದರಿಂದ ಹೊರಗಿನಿಂದ ಸಾಧಾರಣ ಒಂದು 2,000-3,000 ಜನ ಹೊರಗಿನಿಂದ ಬರುವವರಿದ್ದಾರೆ. ಮತ್ತು ಕೈಟ್ ಫೆಸ್ಟಿವಲ್, ಬೀಚ್ ಫೆಸ್ಟಿವಲ್ ಆಗ್ತಾ 18-19 ಹಾಗಾಗಿ ಹೊರಗಿನ ಜನ ಇಲ್ಲಿ ಮಂಗಳೂರಿಗೆ ಅತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದರಿಂದ ನಮಗೆ ಒಂದು ಪ್ರವಾಸೋದ್ಯಮ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆಯ ಒಂದು ಯಶಸ್ಸು ಸಿಗ್ಬಹುದು ಅಂತ ಹೇಳಿ ಲಾಸ್ಟ್ 2 ವರ್ಷಕ್ಕಿಂತ ಉತ್ತಮ ರೀತಿಯಲ್ಲಿ ನಾವು ಮಾಡಲಿಕ್ಕೆ ಈ ಸಲ ಪ್ರಯತ್ನ ಮಾಡಿದ್ದೇವೆ. ಹಾಗಾಗಿ ಎಲ್ಲರ ಸಹಕಾರವನ್ನು ಇಲ್ಲಿ ಯಾಚಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎನ್ನುವಂಥ ಒಂದು ವಿಜ್ಞಾಪನೆಯನ್ನು ಈ ಸಂದರ್ಭದಲ್ಲಿ ಕೇಳಿದೆ. ಒಟ್ಟು 140 ಸ್ಟಾಲ್ಗಳಿವೆ. ಸರ್, ಅವರು ದರ ನಿಗದಿ ಮಾಡೋ ಬಗ್ಗೆ
ಈಗ ಸ್ಟಾಲ್ಗೆ ರೇಟ್ ಸ್ಟಾಲ್ ಅವರು ಹಾ ಜನರಿಗೆ ನೀಡುವ ದುಡ್ಡಿನ ಮೇಲೆ ಅವರು ಅಧಿಕ ದರ ತಗೊಳ್ತಾರೆ. ಅದು ನಾವು ಆಲ್ರೆಡಿ ಅವ್ರ ಹತ್ರ ಮೀಟಿಂಗ್ ಮಾಡಿ ಅವ್ರದ್ದು ರೇಟ್ ಲಿಸ್ಟ್ ಅನ್ನು ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಅವರು ದರ ನಿಗದಿ ಮಾಡ್ತಾರೆ. ಈಗ ಹೊರಗಡೆಯಿಂದ ಜನ ಬರೋದ್ರಿಂದ 17 ಏನೋ ಒಲಿಂಪಿಕ್ಸ್ ಮತ್ತೆ ಕೈಟ್ ಫೆಸ್ಟಿವಲ್ ಎಲ್ಲ ಇರೋದ್ರಿಂದ ಜನ ಜಾಸ್ತಿ ಆಗ್ತಾರೆ. ಅವಾಗ ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ. ಪಾರ್ಕಿಂಗ್ ವ್ಯವಸ್ಥೆ ಅದೇ ನಾವು ಈ ಮುಂದೂಡಿದ ಕಾರ್ಯಕ್ರಮ ಈಗ 15ರಿಂದ 18ಕ್ಕೆ ಮುಂದೂಡಿದ್ದೇ ಅದೇ ಕಾರಣ. ಎಲ್ಲ ಕಾರ್ಯಕ್ರಮಗಳು ಒಟ್ಟೊಟ್ಟಾದರೆ ಪಾರ್ಕಿಂಗ್ ಸಮಸ್ಯೆ ಆಗ್ಬೋದು ಅಂತ. ಈಗ ನಮಗೆ ನಾವು ಆಯ್ಕೆ ಮಾಡಿದ ಈ ಸ್ಟ್ರೀಟ್ ಮಂಗಳೂರಲ್ಲಿ ಇಷ್ಟು ಒಳ್ಳೆಯ ಸ್ಟ್ರೀಟ್ ಯಾಕಂದರೆ ಒಂದು ಅಧಿಕೃತವಾಗಿ ಮಾಡಿದಂಥ ಬ್ರಿಟಿಷರು ಮಾಡಿದಂಥ ಒಂದು ಲೇಔಟು, 40 ಫೀಟ್ ರಸ್ತೆ, ಮತ್ತು ಆಚೆ ನಮಗೆ ಒಂದು ರೋಡ್ ಬ್ಲಾಕ್ ಆದರೂ ಉರುವ ಮಾರ್ಕೆಟಿಂದ ಬರುವಂಥ ರಸ್ತೆಗಳು, ಮತ್ತು ಕರಾವಳಿ ಉತ್ಸವ ಗ್ರೌಂಡು, ಕೆನರಾ ಗ್ರೌಂಡು, ಉರುವ ಮಾರ್ಕೆಟ್ ಗ್ರೌಂಡು, ಮತ್ತು 2 ಚರ್ಚ್ ಮತ್ತು ಕಾನ್ವೆಂಟ್ ಗ್ರೌಂಡು, ಇದೆಲ್ಲ ಗ್ರೌಂಡುಗಳು ಇದ್ದದ್ರಿಂದ ತುಂಬ ಅನುಕೂಲ ಆಗ್ತದೆ. ಮತ್ತು ನಮಗೆ ಈ ಬಸ್ ರೂಟುಗಳು ಸಹ ನಾವು ಒಂದು ಮೇನ್ ರಸ್ತೆಯನ್ನು ಏನು ಅದಕ್ಕೆ ಅಡಚಣೆ ಏನು ಆಗುವುದಿಲ್ಲ. ಲೇಡಿಲಿಂದ ಲಾಲ್ಬಾಗ್, ನಾರಾಯಣಗೂರು ಸರ್ಕಲಿಂದ ಲಾಲ್ಬಾಗ್ ಬರುವಂಥ ರಸ್ತೆ ಅದು ಫ್ರೀಯಾಗಿ ವೆಹಿಕಲ್ಗಳು ಓಡಾಡ್ತಾ ಇರ್ತದೆ. ಹಾಗಾಗಿ ಸ್ವಲ್ಪ ಪಾರ್ಕಿಂಗ್ ಅಥವಾ ಈ ಕಾರ್ಯಕ್ರಮದಿಂದ 1,000 ಜನರಿಗೆ ಒಳ್ಳೆಯದಾದರೆ 1-2-3 ಜನರಿಗೆ ತೊಂದರೆ ಆಗಬಹುದು. ಅದಕ್ಕೂ ನಾವು ಅವರ ಹತ್ರ ಕ್ಷಮೆಯನ್ನು ಯಾಚಿಸುತ್ತಾ ನಮಗೆ ಸಹಕಾರವನ್ನು ಕೇಳ್ತಾ ಇದ್ದೇವೆ. ಮತ್ತು ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆ ನಿಮ್ಮ ಪ್ರತಿಭೆ ಅದಕ್ಕೂ 2-3 ಸ್ಟೇಜ್ಗಳನ್ನು ಹಾಕಿ ಅವಕಾಶ ಮಾಡಿಕೊಟ್ಟಿದ್ದೇವೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ. ಹಾಗೂ ಕಳೆದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ವಿಭಿನ್ನವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಒಟ್ಟಾರೆ ಇದೊಂದು ಕಮರ್ಷಿಯಲ್ ಈವೆಂಟ್. ಈಗ ನೀವು NCCಗೆ ಏನಾದರೂ ಇದಕ್ಕೆ ಪೇ ಮಾಡ್ತೀರಾ? ಇಷ್ಟು ಯೂಸ್ ಮಾಡಿದ್ದಕ್ಕೆ ಮತ್ತೆ ಈ ಸಲ ನಾವು ಸಾಮಾನ್ಯ ಜಿಲ್ಲಾಧಿಕಾರಿ ಅವರ ಹತ್ರ ಒಂದು ಮೀಟಿಂಗ್ ಮಾಡಿದ್ದೇವೆ. ಇದು ಕಮರ್ಷಿಯಲ್ ಅಂತ ತೋರ್ತದೆ, ಆದರೆ ಫಸ್ಟ್ ಇಯರ್ ಮಾಡುವಾಗ ಸಾಧಾರಣ 40 ಲಕ್ಷ ಕೊರತೆ ಆಗಿದೆ. ಶಾಸಕರು ಇದ್ದವರ ಹತ್ರ ಎಲ್ಲ ಬೇಡಿ ಅದನ್ನು ಫುಲ್ಫಿಲ್ ಮಾಡಿದ್ರು. ಕಳೆದ ವರ್ಷ ಒಂದು 28 ಲಕ್ಷ ನಮಗೆ ಕೊರತೆ ಆಗಿದೆ. ನೋಡುವವರಿಗೆ ಕಮರ್ಷಿಯಲ್ ಅಂತ ಕಾಣ್ತದೆ. ಇದು ನಮ್ಮ ಸಂಸ್ಥೆ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಸೇವೆಯನ್ನು ಮಾಡ್ತಾ ಇದೆ. ಮಂಗಳೂರಿಗೆ ಒಂದು ಬ್ರ್ಯಾಂಡ್, ಒಂದು ಫುಡ್ ಫೆಸ್ಟಿನ ಒಂದು ಬ್ರ್ಯಾಂಡ್ ಆಗಿರ್ತದೆ. ಮಂಗಳೂರಿಗೆ ಎಲ್ಲ ಹೊರಗಿನಿಂದ ಸ್ಟೇಟಿಂದ ಆಗಿರ್ಬೋದು ಅಥವಾ ಹೊರ ರಾಜ್ಯಗಳಿಂದ ಆಗಿರ್ಬೋದು, ಎಲ್ಲ ಒಂದು ಟೂರಿಸಮ್ಗೆ ಒಂದು ಸಹಕಾರ ಆಗ್ತದೆ. ಇದರಿಂದ ನಮ್ಮ ಜನತೆಗೆ ಒಂದು ಸಡಗರ ಅಥವಾ ಒಂದು ಮಂಗಳೂರಿಗರಿಗೆ ಒಂದು ಹೆಮ್ಮೆ. ಇದಕ್ಕೋಸ್ಕರ ನಾವು ಒಂದು ಸೇವೆಯನ್ನು ಮಾಡ್ತಾ ಇದ್ದೇವೆ. ಕಮರ್ಷಿಯಲ್ ಆಗಿ ಕಂಡಿದ್ರು ಸಹ ಇದರಲ್ಲಿ ಏನು ನಮಗೆ ಅಪೇಕ್ಷೆ ಇಲ್ಲ. ನಮಗೆ ಮೈನಸ್ ಬಜೆಟಲ್ಲಿ ನಾವು ಇದ್ದೇವೆ. ಈ ಸಲ ನಾವು ಜಿಲ್ಲಾಧಿಕಾರಿ ಅವರ ಹತ್ರ ನಮಗೆ ಸರಕಾರಕ್ಕೆ ಕಟ್ಟುವ ಫೀಸನ್ನು ತಗೊಳ್ಬಾರ್ದು, ನಮ್ಮ ಸರ್ಕಾರದ ಸಹಭಾಗಿತ್ವದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ವಿನಂತಿಸಿದ್ದೇವೆ. ಅದಕ್ಕೆ ಅವರು ಸಹ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅದು ನಮಗೆ ಗೊತ್ತಾಗ್ತದೆ. ಹಾಗಾಗಿ ಸರ್ಕಾರದ ಈಗ ಟೂರಿಸಂ ಕರಾವಳಿ ಉತ್ಸವ ಆಗ್ತದೆ, ಹಾಗೆ ಬೀಚ್ ಫೆಸ್ಟಿವಲ್ ಆಗ್ತದೆ. ಅದಕ್ಕೆ ಸರ್ಕಾರದಿಂದ ಅನುದಾನ ಅಥವಾ ಎಲ್ಲ ಖರ್ಚುಗಳನ್ನು ಸರ್ಕಾರ ಭರಿಸ್ತದೆ. ಇದರಲ್ಲಿ ಹಾಗೆ ಎಲ್ಲ ನಾವು ಹೊರಗಿನವ್ರ ಹತ್ರ ಬೇಡಿ ಮಾಡಬೇಕಾಗ್ತದೆ. ಸರ್ಕಾರ ಕೊಡೋದು ಏನು ಅದೇ ಈಗ ತಗೋಬೇಡಿ ಅಂತಂದಿದ್ದಕ್ಕೆ ಏನು ತಗೋಬೇಡಿ ಅಂತ ಹೇಳಿದ್ರಿ?
ನಾವು ನಮಗೆ ಫೀಸ್ ಈಗ ಕಳೆದ ಏನ್ ಫೀಸ್ ಅದು ಏನು ನಮಗೆ ಅಂದ್ರೆ ಬಂದೋಬಸ್ತಿಗೆ ಟ್ರಾಫಿಕ್ ಪೊಲೀಸ್ ಇಲಾಖೆಗೆ ಹಾಗೆಲ್ಲ ಕಳೆದ ವರ್ಷ 12,40,000 ಒಂದು ಕೃಪಕಟಾಕ್ಷಿ ಇದ್ರೆ ಬಹಳಷ್ಟು ಕಾರ್ಯಕ್ರಮ ಆಗುತ್ತೆ. ಈ ಖಾಲಿ ಜಿಲ್ಲಾಡಳಿತನೇ ಎಲ್ಲ ಮಾಡ್ಬೇಕಂದ್ರೆ ಅವ್ರ ಕೆಲಸ ನಿಂತು. ಹಾಗಾಗಿ ಕುರ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನ ಫುಡ್ ಫೆಸ್ಟಿವಲ್ ಅಲ್ಲಿ ಇವರು ತೊಡಗಿಸ್ಕೊಂಡ್ರೆ, ಟೀಮ್ ಮ್ಯಾಂಗ್ಳೂರು ಕೈಟ್ ಫೆಸ್ಟಿವಲ್ ತೊಡಗಿಸ್ಕೊಳ್ತಾರೆ. ಅದು ಇನ್ನೊಂದು ತಂಡ ಯಂಗ್ ಇಂಡಿಯನ್ಸ್ ಯೂತ್ ಕಾರ್ಯಕ್ರಮ ತೊಡಗಿಸ್ಕೊಳ್ತದೆ. ಎಲ್ಲದಕ್ಕೂ ಎಲ್ಲರನ್ನೂ ಇನ್ವಾಲ್ವ್ ಮಾಡಿ ಮಾಡೋದು ಇದು ಒಂದು ಅಂಗ ಅನ್ನೋ ನಮ್ಮ ಉದ್ದೇಶ. ಅದ್ರ ನಂತರ ನಿರ್ಧಾರಗಳು ಹೇಗೆ ಹೋಗುತ್ತೆ ಅದ್ರ ನಂತರ, ಬಟ್ ನಮ್ಮ ಆಸೆ ಅನ್ನೋದು ಇಲ್ಲಿಗೆ ನಿಲ್ಬಾರ್ದು. ಈಗ ಸರ್ಕಾರ ಜೊತೆ ಇದು ಮಾಡೋದು ಅಂತಂದ್ರೆ, ಈಗ ಬೀದಿ ವ್ಯಾಪಾರಗಳಿಗೂ ಇಲ್ಲಿ ಕೊಡ್ತೀರಾ ಹೇಗೆ ಇದರಲ್ಲಿ? ಫಸ್ಟ್ ಇವ್ರು ಬೀದಿ ಬದಿನೂ ಮಾಡ್ತಾರ ಅಂದ್ರೆ ಇದಕ್ಕೆ ಬೇರೆ ಬೇರೆ ಕಡೆ ಅವರು ಸ್ಟ್ರೀಟ್ ಫುಡ್ ಮಾಡ್ತಾರಲ್ಲ, ಅಂತವ್ರಿಗೆ ಆಸ್ಪದ ಬರುತ್ತಾ ಇಲ್ಲಿ? ಅಲ್ಲ, ಅವ್ರ ಹತ್ರ ಅಧಿಕೃತವಾದ ಬೇಕಾಗಿರೋ ಮಾನ್ಯತೆ ಇದ್ರೆ ಸ್ಟಾಲ್ಗಳು ತಗೋಬಹುದು, ಅದಕ್ಕೆ ರೆಸ್ಟ್ರಿಕ್ಷನ್ ಇಲ್ಲ. ಬಟ್ ಸ್ಟಾಲ್ ತಗೊಳ್ಳೋರಿಗೆ ಇದೆಲ್ಲ ಅವರಲ್ಲಿ ಆ ಪರ್ಮಿಷನ್ಗಳು ಇರುತ್ತೆ. ಮತ್ತೆ ಫುಡ್ ರೇಟ್ ವಿಷಯಕ್ಕೆ ಬಂದಾಗ, ಫುಡ್ ರೇಟ್ ಒಂದು ಸೇಮ್ ಫುಡ್ ಒಂದು ಸ್ಟಾಲಲ್ಲಿ ಒಂದು ರೇಟ್ಸ್ ಇರುತ್ತೆ. ಅದರ ಬಗ್ಗೆ ಏನಾದರೂ ಅಲ್ಲ, ಅದು ಒಂದು ಹಂತಕ್ಕೆ ಈಗ ನಾವು ಈಗ ಎಷ್ಟು ಒಂದು ಮೊದಲು ಕೊಟ್ಟಿರ್ತಾರೆ ರೇಟ್. ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಮಂಗಳ ಸ್ಟೇಡಿಯಂ ಎದುರುಗಡೆ ಒಂದು ಅಂಗಡಿಯವರು 90 ರೂಪಾಯಿಗೆ ಒಂದು ಪ್ಲೇಟ್ ಪರ್ಟಿಕ್ಯುಲರ್ ಡಿಶ್ ಮಾಡ್ತಿದ್ರು. ಜನ ನೋಡ್ಬಿಟ್ಟು ಮರುದಿವಸ 190 ಮಾಡಿದ್ರು. ನಮಗೆ ಅವ್ರಿಗೆ ಕೊಟ್ಟ ಮೊದಲಿನ ಲಿಸ್ಟ್ ಪ್ರಕಾರ 90. ಅವ್ರ ಹತ್ರ ಹೋಗಿ ಹೇಳಿದ್ವಿ, ಒಂದು ಇದೇ ರೇಟಿಗೆ ಇಲ್ಲದೆ ಬಂದ್ ಮಾಡಿ. ಸೊ ದೇ ಬ್ರಾಟ್ ಇಟ್ ಔಟ್. ಬಟ್ ಈಗ ನಾನೊಂದು ವ್ಯಾಪಾರ ಮಾಡ್ತೀವಿ, ಅದು ಇವರೊಬ್ರು ಮಾಡ್ತಾರೆ. ನಾನು ಮಾಡೋದು ಟೇಸ್ಟ್ ಬೇರೆ ಇರ್ತದೆ, ಮೆಥಡ್ ಬೇರೆ ಇರ್ತದೆ. ನಾವು ರೇಟ್ ಅದು ಇಬ್ರದ್ದು ಒಂದೇ ರೇಟ್ ಇರ್ಲಿಕ್ಕೆ ಅಂತ ಹೇಳಕ್ಕಾಗಲ್ಲ. ಬಟ್ ಫಸ್ಟ್ ಹೇಳಬೇಕು ಅವರು, ಜನ ನೋಡಿ ಏರೋಪ್ಲೇನ್ ಇದು ಏರ್ಲೈನ್ಸ್ ರೇಟ್ ಬಂದಾಗ ಆಗಬೇಕು. ಇಟ್ ಹ್ಯಾಸ್ ಬಿ ಕಾನ್ಸ್ಟೆಂಟ್. ಡಿಸ್ಪ್ಲೇ ಮಾಡಿದ್ದೀರಾ? ಹೌದು, ಅವ್ರಲ್ಲಿ ಬೋರ್ಡ್ ಹಾಕಿ ತೋರಿಸ್ಬೇಕು. ಲಾಸ್ಟ್ ಟೈಮ್ ಮಾಡಿದ್ರು ಸ್ಟಾಲ್ನವ್ರಿಗೆ, ಅದು ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡಿದ್ವಿ. ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೀತಿಯ ಸ್ಟಾಲ್ಗಳು, ಕೆಲವು ಕಡೆ ಜಾಸ್ತಿ ವ್ಯಾಪಾರ ಆಗುವಂಥ ಸ್ಟಾಲ್ಗಳು, ಸೈಜ್ ದೊಡ್ಡದೇ ಇರುವಂಥ ಸ್ಪೇಸ್ಗಳು, ಸ್ಪೇಸ್ ಪ್ರಕಾರ ರೆಂಟ್ ತೆಗೆದುಬಿಡ್ತೀವಿ. ಆಗಿಲ್ಲ, ಅದು ಲಾಸ್ಟ್ ಟೈಮ್ ಅದೊಂದು ನಮಗೆ ಗ್ರೌಂಡ್ ರಿಯಾಲಿಟೀಸ್ ಬೇಕಿತ್ತು. ಇಲ್ಲಾಂದ್ರೆ ಎಲ್ಲ ವ್ಯಾಪಾರಸ್ಥರು ಎಲ್ಲ ಕರೆಕ್ಟಾಗಿ ಹೇಳೋದು, ಕೆಲವರು ಹೇಳ್ತಾರೆ ಗೊತ್ತಾಗೋದಿಲ್ಲ. ಬಟ್ ನಮಗೆ ಅವ್ರಿಗೆ ಲಾಸ್ ಆಗೋದಿದ್ರೆ ಚೇಂಜ್ ಅವರ್ ಮೆಥಡ್. ಫಸ್ಟ್ ವರ್ಷ ಖಾಲಿ 5,000 ರೆಂಟ್ ಕೊಟ್ಟು ಮಾಡಿದ್ರು. 5,000 ರೆಂಟಲ್ಲಿ ಎಲ್ಲೂ ವರ್ಕೌಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಟ್ ವಾಸ್ ಜಸ್ಟ್ ಇಂಟ್ರೊಡಕ್ಷನ್. ಈಗ ವರ್ಷ ಈ ಥರ ಲಾಸ್ ಮಾಡ್ಕೊಂಡು ಹೋದರೆ ನಮಗೆ ಇಂಟ್ರೆಸ್ಟ್ ಕೂಡ ಕಮ್ಮಿ ಆಗಿ, ಇಟ್ ಶುಡ್ ನಾಟ್ ಬಿ ಎ ಲಾಸ್ ಟು ದಿಸ್ ಸಿಟಿ. ಈಗ ಬೇರೆ ಬೇರೆ ಕಾರ್ಯಕ್ರಮಗಳು ಇಲ್ಲಿ ಆಗ್ತಾ ಇದ್ದಾಗ ಮಂಗಳೂರು ಹೆಸರು ರಿಕಾಲ್ ಆಗ್ತಾ ಇರ್ತದೆ. ಮಾಧ್ಯಮದಲ್ಲಿ ಎಲ್ಲೂ ಇಲ್ಲದೆ ಇರುವಂಥ, ನೀವು ಕೂಡ ಇನಿಷಿಯೇಟಿವ್ ತಗೊಂಡಿದ್ರಿ, ಬ್ರ್ಯಾಂಡ್ ಮ್ಯಾಂಗ್ಳೂರ್ ಅಂತ. ಸೊ ದಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಬ್ರ್ಯಾಂಡ್ ಮ್ಯಾಂಗ್ಳೂರ್. ಮಂಗಳೂರು ಬಹಳ ಹಿಂದೆ ರಾಂಗ್ ರೀಸನ್ಗಳಿಗೆ ಅವಾಗ ಪೇಪರ್ ಬರ್ತದೆ. ಈಗಲೂ ಕೂಡ ಹೊರಗಿನವರು ಅದೇ ಕೋಟ್ ಮಾಡ್ತಾರೆ, ಯಾವಾಗಲೂ ಆಗಿದೆ ಆಗ ಒಂದು ಜನರೇಷನ್ ಮುಗಿದೋಗಿದೆ. ಬಟ್ ಮಂಗಳೂರು ಈಗ ಟೋಟಲಿ ಡಿಫರೆಂಟ್ ಅಲ್ವ. ಈಗ ಈ ಸರಿ 2,000 ಚಿಲ್ಲರೆ ಬೇರೆ ಹೊರಗಿದೆ ಅವರು ಬರ್ತೀರ ಅಂತ ಹೇಳ್ತಾರಲ್ಲ. ಹೌದು, ವಾಟ್ ಅರೇಂಜ್ಮೆಂಟ್ಸ್ ಯು ಮೇಕ್ ಟು ಮೇಕ್ ದಟ್ ಪಾಸಿಟಿವ್? ಖಂಡಿತ. ಅವರು ಇಲ್ಲಿ ಊರಿಗೆ ಬಂದಾಗ, ಈಗ ನಾವು ಕೂಡ ಇನ್ನೊಂದು ಊರಿಗೆ ಹೋದಾಗ ಅಲ್ಲಿ ಹತ್ತಿರ ಇಂಥದ್ದೊಂದು ಲೋಕಲ್ ವಿಶೇಷ ಕಾರ್ಯಕ್ರಮ ಇದ್ರೆ ಖುಷಿಯಾಗಿ ಭಾಗವಹಿಸ್ತಾರೆ. ಈಗ ನಾವು ಇಲ್ಲಿ ಬಂದ ಟೂರಿಸ್ಟ್ಗಳು ಆ ಕಂಜೆಷನ್ ಅಲ್ಲಿ ನೀವು ಹೇಗೆ ಅರೇಂಜ್ಮೆಂಟ್ ಮಾಡ್ತೀರಾ? ಅದು ಅಪ್ ಟು 5 o'clock ಅವ್ರ ಸ್ಪೋರ್ಟ್ಸ್ ಇರ್ತದೆ. ನಮ್ಮ ಕಾರ್ಯಕ್ರಮ ಅದ್ರ ನಂತರ ನಡೆಯುತ್ತದೆ. ಸೊ ಅದು ಯಾಕಂದ್ರೆ ಎಲ್ಲರೂ 2,000 ಜನ ಸಾಯಂಕಾಲ ತಗೊಂಡು ಇರೋದಿಲ್ಲ. ಬೇರೆ ಬೇರೆ ಇವೆಂಟ್ಗಳು ಹಾಕ್ಕೊಂಡು ಅವರವರ ಜಾಗ ಅವರು ಹೋಗ್ತಾರೆ. ಸೊ ಊರಿನಲ್ಲಿ ಬಂದವರಿಗೆ ಇಲ್ಲಿ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಇರ್ತದೆ, ಕದ್ರಿ ಪಾರ್ಕಲ್ಲಿ ಬೇರೆ ಕಾರ್ಯಕ್ರಮಗಳು ಇರ್ತದೆ, ಅಥವಾ ಬೀಚಲ್ಲಿ ಇನ್ನೊಂದು ಕಾರ್ಯಕ್ರಮ ಇರ್ತದೆ. ಸೊ ಇದೆಲ್ಲ ಅವ್ರಿಗೆ ಸಿಗುತ್ತೆ. ಅವ್ರಿಗೆ ಕೊನೆಗೆ ಇಲ್ಲಿ ಬಂದ ನಂತರ ದೇ ಕ್ಯಾನ್ ಕ್ಯಾರಿ ಲಾಟ್ ಆಫ್ ಮೆಮೊರೀಸ್. ಅವ್ರು ಹೋಗಿ ವಾಪಸ್ ಹೋಗಿ ಅವ್ರ ಊರಲ್ಲಿ ಹೇಳ್ತಾರೆ ಇಲ್ಲಿ ಈ ಥರ ಆಗಿದೆ ಅಂತ. ಸೊ ದಟ್ ದೇಲ್ ಬಿ ಅವರ್ ಬ್ರ್ಯಾಂಡ್ ಅಂಬಾಸಿಡರ್ಸ್. ನಮ್ಮ ಅವರು ಒಳ್ಳೆಯ ಉತ್ತಮ ಪ್ರತಿನಿಧಿಗಳಾಗಿ ವಾಪಸ್ ಹೋಗ್ತಾರೆ. ಸರ್, ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆಯಲ್ಲ, ಅದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರಿ. ಅದಕ್ಕೇನು ಫೀಸ್ ಇದೆ ಸರ್? ಇಲ್ಲ, ಅದು ಅದು ಏನಾಗ್ತದೆ, ಅವರು ಫೋಟೋ ತೆಗೆದು ಅವರವರ ಫ್ಯಾಮಿಲಿ ಶೇರ್ ಮಾಡ್ತಾರೆ.
ನಮಗೆ ಇಂಡೈರೆಕ್ಟ್ ಆಗಿ ಅದೊಂದು ದೊಡ್ಡ ಪ್ರಚಾರನೇ. ಇಂಥ ಜಾಗದಲ್ಲಿ ಇಂಥ ವ್ಯವಸ್ಥೆ ಮಾಡಿದ್ದಾರೆ. ಅದೆಲ್ಲಿ ಸರ್ ಮನೋರಂಜನೆ ಕಾರ್ಯಕ್ರಮ? ಇಲ್ಲ, ಅದು ಸ್ಟ್ರೀಟ್ ಅಲ್ಲೇ ಒಂದು ಪರ್ಟಿಕ್ಯುಲರ್ ಬ್ಯಾಕ್ ಡ್ರಾಪ್ ಕೊಟ್ಟು 3 ಕಡೆ ಮಾಡಿರ್ತೀವಿ. ಅದಕ್ಕೆ ಯೂಸ್ ಆಗಿ ಮತ್ತೆ ಇಂಥ ಕಾರ್ಯಕ್ರಮಗಳು ಮಂಗಳೂರಿನವರು ಅದು ನಮ್ದು ಅಂತ ಓನರ್ಶಿಪ್ ಬರುತ್ತೆ. ಈಗ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಎಲ್ಲರೂ ಹೆಮ್ಮೆಯಿಂದ ಅದರ ಫೋಟೋಗಳನ್ನು ಶೇರ್ ಮಾಡ್ತಾರೆ. ನೀವು ಕ್ಲೀನಿನೆಸ್ ನೋಡ್ಬೇಕಿದ್ರೆ ನಮ್ಮ ಅಧ್ಯಕ್ಷರ ಒಂದು ಇನಿಷಿಯೇಟಿವ್ ಹೋದ ವರ್ಷ ಬಹುಶಃ ಯು ಶುಡ್ ಮೆನ್ಷನ್ ದಿಸ್. ಯಾವಾಗಲೂ ನಾವು ಕ್ಲೀನ್ ಮಾಡೋರನ್ನ ಅವರ ಡ್ರೆಸ್ಗಳು ನೋಡಿದ್ರೆ ಅವರೊಂದು ಕ್ಲೀನರ್ಸ್ ತರನೇ ಇರ್ತಾರೆ. ಇದು ಹಾಗಲ್ಲ, ಜರಿ ಸೀರೆ ಹಾಕೊಂಡು ನಾವು ಬರೋರಕ್ಕಿಂತ ಜಾಸ್ತಿ ಒಳ್ಳೆಯ ಉತ್ತಮ ಡ್ರೆಸ್ ಹಾಕೊಂಡು ಅವರು ಅವಾಗ ಕ್ಲೀನ್ ಮಾಡ್ತಾ ಇದ್ರು. ನೋಡಿದವ್ರು ಆಶ್ಚರ್ಯ, ಹಿಂದೆ ಹಾಕ್ತಾರೆ. ನಾವು ಹಬ್ಬ ಮಾಡ್ತಾ ಇದ್ರೆ ಅವ್ರು ಕೂಡ ಒಂದು ಹಬ್ಬನೇ. ಇದು ಈಗ ಲಾಲ್ಬಾಗ್ನಿಂದ ಲೇಡಿ ರೋಡ್ ಅನ್ನು ಬಿಟ್ಟು ಬೇರೆ ಕಡೆ ಮಾಡ್ಲಿಕ್ಕೆ ಅಲ್ಲಿ ಪಕ್ಕ ಉರುಗಳ ಏನಿದೆ, ಒಳಗಿನ ರಸ್ತೆ ಇದೆ, ಆ ರಸ್ತೆಯನ್ನು ಬಿಟ್ಟರೆ ಈ ಹೆಚ್ಚು ಈ ಟ್ರಾಫಿಕ್ ಪ್ರಾಬ್ಲಮ್ ಆಗೋದನ್ನು ತಪ್ಪಿಸಬಹುದು. ಇದು ಅದಕ್ಕೇನು ಪರ್ಯಾಯ? ಅಲ್ಲ, ಪರ್ಯಾಯ ಏನಂದ್ರೆ ಟ್ರಾಫಿಕ್ ನ ಟೋಟಲ್ ಕ್ಲೋಸ್ ಮಾಡೋದಿಲ್ಲ. ಒಂದು ಸೈಡ್ ಅಲ್ಲಿ ಮತ್ತೆ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಜಾಸ್ತಿ, ನಾವು ಅದನ್ನ ಬ್ಲಾಕ್ ಮಾಡ್ಬಿಟ್ರೆ ಇಟ್ ವಿಲ್ ಕ್ರಿಯೇಟ್ ಮೋರ್ ಪ್ರಾಬ್ಲಮ್. ಅದಕ್ಕೆ ಆ ಪರ್ಯಾಯ ರಸ್ತೆಗಳನ್ನ ನಾವು ಇದರಷ್ಟು ಕನ್ವೀನಿಯಂಟ್ ಇಲ್ಲ. ಇಲ್ಲಿ ಒಂದು